AI ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, UI ಅಂತಂದ್ರೆ ಉಪೇಂದ್ರ ಇಂಟೆಲಿಜೆನ್ಸ್. ಉಪೇಂದ್ರ ಇಂಟೆಲಿಜೆನ್ಸ್ ಜೊತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಡ್ ಆನ್ ಮಾಡ್ಕೊಂಡಿದ್ದಾರೆ. UI ಫಸ್ಟ್ ಲುಕ್ ಟೀಸರ್ ಸ್ಟಾರ್ಟಿಂಗ್ ವಿಜುವಲ್ಸ್ ನೋಡ್ತಾ ಇದ್ದಾಗ ನಂಗೆ ಅನ್ಸಿದ್ದೇನಪ್ಪಾ ಅಂತಂದ್ರೆ ಹಾಲಿವುಡ್ ಅನಿಮೇಷನ್ಸ್ ಅಥವಾ ಹಾಲಿವುಡ್ ಗ್ರಾಫಿಕ್ಸ್ ಯೂಸ್ ಮಾಡಿ ಏನೋ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಎಸ್ಪೆಷಲಿ ಒಂದು ಡ್ರೋನ್ ಶಾಟ್ಸ್ ಹಿಂಗ್ ಬರುತ್ತೆ. ಆ ಡ್ರೋನ್ ಶಾಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಅಬ್ಸರ್ವ್ ಮಾಡಿದೆ ನಾನು. ಒಂದು ಎವಲ್ಯೂಷನ್ಸ್ ಬರುತ್ತೆ ಗೊತ್ತಲ್ಲ, ಅವಾಗೆಲ್ಲ ಮುಂಚೆ ಜಂಗಲ್ ಇತ್ತು, ಈಗ ಕಾಂಕ್ರೀಟ್ ಆಗಿದೆ. ಯೋಚನೆಗಳು ಅಷ್ಟೇ. ಇವಾಗ ಫಸ್ಟ್ ನಾವು ಮಾತಾಡುವಾಗ ಚೇಳ್ ತರ ಮಾತಾಡ್ತೀವಿ, ಆಮೇಲೆ ಮೆಚುರಿಟಿ ಕಲ್ತ್ಕೋತೀವಿಲ್ಲ, ಅದೇ ತರನೇ ಆ ಒಂದು ಸಿಮಿಲಾರಿಟಿ ಇದೆ ಅಂತ ನನ್ಗನ್ನಿಸ್ತು. UI ಅಂದಿದ ತಕ್ಷಣ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಅನ್ಸುತ್ತೆ, ಬಟ್ ದಟ್ಸ್ ಉಪೇಂದ್ರ ಇಂಟೆಲಿಜೆನ್ಸ್. ವಿಭಿನ್ನವಾಗಿ ಏನೋ ತೋರಿಸ್ಬಿಟ್ಟಿದ್ದಾರೆ ಅಂತಲ್ಲ, ಆಕ್ಚುಲಿ ಉಪೇಂದ್ರ ಅವ್ರು ಮಾಡೋದೇ ರಾ ಕಾನ್ಸೆಪ್ಟ್. ಏನೋ ಒಂದು ಇಮ್ಯಾಜಿನರಿ ಹೋಗಲ್ಲ. ಇಮ್ಯಾಜಿನರಿ ಅಂತಂದ್ರೆ ಎಲ್ಲೋ ನಡೆದಿರೋದು ವಿಚಾರ, ಅಥವಾ ಯಾರೋ ಏನೋ ಹೇಳಿರೋದು, ಅವ್ರ ಫ್ರೆಂಡ್ಸ್ ಹೇಳಿರೋದು, ಅಥವಾ ಅವ್ರು ಯಾವ್ದೋ ಒಂದು ಪುಸ್ತಕ ಓದಿನೋ ಇನ್ಫಾರ್ಮೇಶನ್ ತಿಳ್ಕೊಂಡಿರೋದಾಗಿರ್ಬೋದು, ಅಥವಾ ನಡೆದಿರೋ ಸಿಚುವೇಶನ್ ಅಲ್ಲೇ ಟಕ್ ಅಂತ ಬರೆಯೋದಾಗಿರ್ಬೋದು, ಅಥವಾ ಇನ್ಸ್ಟೆಂಟ್ ಸ್ಕ್ರಿಪ್ಟ್ಗಳು. ಆ ತರ ಯೋಚನೆ ಮಾಡೋರು ಅವರು. ಯಾವ್ದೋ ಒಂದು ಇಮ್ಯಾಜಿನರಿ ಲೋಕಕ್ಕೆ ಕರ್ಕೊಂಡು ಹೋಗಕ್ ಆಗಲ್ಲ. ಇಮ್ಯಾಜಿನರಿಯಲ್ಲಿ ಉಪೇಂದ್ರ ಇಂಟೆಲಿಜೆನ್ಸ್ ಇದೆ ಅಂತ ಅರ್ಥ ಅಷ್ಟೇ. ಅದು ನಾವೆಲ್ಲರೂ ಉಪೇಂದ್ರ ಅನ್ನೋ ಸಿನಿಮಾ ನೋಡಿದೀವಲ್ವಾ, ಅಲ್ಲಿ ನಾನು ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಇದರಲ್ಲಿ ನಾವು ಅಂತ ಏನಾದ್ರು ಕ್ಯಾರೆಕ್ಟರ್ ಬರುತ್ತಾ? ಹಾಗಾದ್ರೆ ನಾವು ಯಾರು? ಒಂದು ಸೀನಲ್ಲಿ ನನ್ಗೆ ಅನ್ಸಿದ್ದೇನಪ್ಪಾ ಅಂತಂದ್ರೆ ಇದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಅನ್ನಿಸ್ತು. ಅದಾದ್ಮೇಲೆ ಏನಾದ್ರೂ ಒಂದು ಜೋಕರ್ ತರ ಯಾರಾದ್ರೂ ಪ್ಲೇ ಮಾಡ್ತಿದಾರಾ ಇಲ್ಲಿ? ಹಾಗಾದ್ರೆ ಜೋಕರ್ ತರ ಇಲ್ಲ ಅಂತಂದ್ರೆ ತಂದಿಟ್ಟು ತಮಾಷೆ ನೋಡೋ ಸೀಕ್ವೆನ್ಸ್ ಏನಾದ್ರು ಇದೆಯಾ? ಮತ್ತೆ ಇನ್ನೊಬ್ಬರಿಗೆ ಹರ್ಟ್ ಮಾಡೋ ರೀತಿಲಿ ಏನಾದ್ರು ಈ ತರದ ಒಂದು ಕಾನ್ಸೆಪ್ಟ್ ಇದೆಯಾ? ಪ್ರತಿ ಕ್ಷಣದಲ್ಲೂ ಧೋಕಾ ಮಾಡೋದು, ಮುಂಡಾಯಿಸ್ಕೊಳ್ಳೋದು ಅಂತಂದ್ರೆ ರಾಜಕೀಯದ ತಂತ್ರ ಉಪಯೋಗಿಸಿ ಕೆಲವರೆಲ್ಲ ಕೆಲಸ ಮಾಡ್ತಾರೆ. ಇದು ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದ್ರೆ ಪ್ರಜಾಕೀಯದ ಆಲೋಚನೆ ಈ ತರ ಇರುತ್ತೆ ಅನ್ನೋ ತರದ್ರಲ್ಲಿ ನನಗೆ ಅನ್ನಿಸ್ತು. ಬಟ್ ನಿಮ್ಗೆ ಯಾಕೆ ಅನ್ನಿಸ್ತು? ಒಬ್ಬೊಬ್ರು ಒಂಥರ ಡಿಫ್ರೆಂಟ್ ಥಾಟ್ಸ್ ಇರ್ತಾರ. ನಿಮ್ಗೆ ಯಾಕೆ ಅನ್ನಿಸ್ತು ನನ್ಗೆ ಗೊತ್ತಿಲ್ಲ, ಬಟ್ ಸ್ಪೆಸಿಫಿಕ್ ಆಗಿ ಈ ತರದ್ ಇರಬಹುದಾ ಅಂತ ಅನ್ಸಿದೆ ನನ್ಗೆ. ಒಂದು ಗುಹೆ ತರದಲ್ಲಿ ಇರುತ್ತೆ, ಅಲ್ಲಿ ಸುತ್ತಮುತ್ತಲ ಜನಗೆಲ್ಲ ಯಾಕೆ ನಿಂತಿದ್ದಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ಅನಾಹುತ ಆಗೋದ್ರಲ್ಲಿದೆ. ಅದಕ್ಕೆ ಜನಗಳೆಲ್ಲ ಕಾತುರದಿಂದ ಕಾಯ್ತಾ ಇದಾರೆ, ಅಲ್ಲಿ ಏನ್ ಆಗ್ತಿದೆ, ಅಲ್ಲಿ ಏನ್ ಆಗತ್ತೆ ನೋಡೋಣ ಅಂತ ಕಾಯ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಆದ್ರೆ ಒಬ್ರಿಗಾದ್ರೂ ಆಲೋಚನೆ ಇತ್ತಾ, ನನ್ನ ಪಾಡ್ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಪ್ಪ, ನನ್ ಇನ್ನೊಬ್ರು ವಿಚಾರ ನನ್ಗೆ ಯಾಕೆ ಅಂತ? ಇಲ್ಲ. ಹಾಗಾದ್ರೆ ಇನ್ನೊಬ್ಬರ ಏಳಿಗೆ ಯಾರು ಸಹಿಸಲ್ಲ. ಇನ್ನೊಬ್ಬ ಇಲ್ಲಿ ಬೀಳ್ತವನ ಇರೋ ಕಾದ್ ನೋಡೋಣ, ಅವ್ನು ಎಲ್ಲಿ ಬೀಳ್ತವನ, ಹೆಂಗ್ ಬೀಳ್ತವ, ನಾನ್ ನೋಡಬಿಡ್ತೀನಿ ಕಡಲೇ. ಯಾಕೆ ಅಂದ್ರೆ ಇನ್ನೊಬ್ರು ಬೀಳೋದನ್ನ ನಾನು ಯಾಕೆ ನೋಡ್ತೀನಿ ಅಂತಂದ್ರೆ ನನ್ಗೆ ಒಂದು ಟಾಪಿಕ್ ಬೇಕಲ್ಲಪ್ಪ ನನ್ನ ಫ್ರೆಂಡ್ಸ್ ಗಳ ಹತ್ರ ಮಾತಾಡಕ್ಕೆ. ಕರೆಕ್ಟ್ ಅಲ್ವಾ? ನಾನು ಇನ್ನೊಬ್ಬ ಫ್ರೆಂಡ್ಸ್ ಹತ್ರ ಅವ್ನು ಹಂಗೆ ಕಣ, ಇವ್ನು ಹಿಂಗೆ ಕಣ, ಹಿಂಗಾಯ್ತು ಮಗ, ಅದು ಹಂಗಾಯ್ತು ಮಗ ಅಂತ ಹೇಳಕ್ಕೆ ಒಂದು ಟಾಪಿಕ್ ಬೇಕಲ್ವಾ? ಆ ಟಾಪಿಕ್ಗೋಸ್ಕರ ನಾನು ಅವನು ಬೀಳೋದನ್ನ ಕಾಯ್ತಾ ಇರ್ತೀನಿ. ಸೊ ಈ ತರದ್ರಲ್ಲಿ ಒಂದು ಕಾನ್ಸೆಪ್ಟ್ ಇದೆಯಾ UI ಅನ್ನೋದೇ ಯಕ್ಷ ಪ್ರಶ್ನೆ. ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ ಅಲ್ಲಿ ಒಂದು ಕುದುರೆನಲ್ಲಿ ವ್ಯಕ್ತಿ ಬರ್ತಾನಲ್ಲ, ಅವರೇ ಉಪೇಂದ್ರ ಅಲ್ವಾ? ಹಾಗಾದ್ರೆ ಆ ವ್ಯಕ್ತಿ ಯಾರು? ಏನಕ್ಕೆ ಕುದುರೆಯಲ್ಲಿ ಬರ್ತಾನೆ? ಅಂತ್ಯ ಮಾಡಕ್ ಬರ್ತಾನ, ಅಥವಾ ಅಂತ್ಯ ಮಾಡಿ ಹೊಸದಾಗಿ ಪ್ರಾರಂಭ ಮಾಡೋದಕ್ಕೆ ಏನಾದ್ರು ಬರ್ತಾನ? ಗೊತ್ತಿಲ್ಲ. ಒಟ್ಟಲ್ಲಿ ಅದಕ್ಕೋಸ್ಕರ ಕಾಯ್ಬೇಕು ನಾವು ಅಷ್ಟೇ, ಇನ್ನೇನಿಲ್ಲ. ಒಂದು ಪ್ರಪಂಚಕ್ಕೆ ಬೇಡದೇ ಇರೋದು ವಿಚಾರಗಳು ಮತ್ತೆ ಪ್ರಪಂಚಕ್ಕೆ ಬೇಡದೇ ಇರೋಂತ ಒಂದು ಆಟಿಟ್ಯೂಡ್ ನ ಕಿಲ್ ಮಾಡಿ, ಅಂದ್ರೆ ಅದನ್ನ ಸರ್ವನಾಶ ಮಾಡಿ ಹೊಸದಾಗಿ ಯುಗಗಳು ಪ್ರಾರಂಭ ಆಗೋದಕ್ಕೆ ಮುನ್ನುಡಿನ. ಇದು ಒಂದು ಕೆಲವ್ರ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಇನ್ ಕೆಲವ್ರು ಹೆಂಗೆ ಅಂತಂದ್ರೆ ಉಪೇಂದ್ರ ಅಂತಂದ್ರೆ ಬಿಡುಗರು ಸಿಕ್ಕಾಬಡೆ ಕನ್ಫ್ಯೂಷನ್. ಉಪೇಂದ್ರ ಇಸ್ ಈಕ್ವಲ್ ಟು ಕನ್ಫ್ಯೂಷನ್, ನಾ ಇನ್ನೇನ್ ಹೇಳಕ್ಕಾಗತ್ತೆ ಗುರು ಅಂತ ಹೇಳೋರು ಇದಾರೆ. ಒಂದ್ ಮೂಮೆಂಟ್ ಅಲ್ಲಿ ಉಪೇಂದ್ರ ಬರ್ತಾ ಇರ್ತಾರಲ್ಲ, ಬ್ಲಾಕ್ ಡ್ರೆಸ್ ಹಾಕೊಂಡು ಮತ್ತೆ ಕುದುರೆಯಲ್ಲಿ ಬರ್ತಿರ್ತಾರಲ್ಲ, ಆ ಸ್ಪೆಸಿಫಿಕ್ ಸೀನ್ ನೋಡಿದಾಗ ನನ್ಗೆ ಏನ್ ಅನ್ಸ್ತು ಗೊತ್ತಾ? ಯಮರಾಜ ಬರ್ತಾ ಇದ್ದಾನೆ ಅಂತ ಅನ್ಸ್ಬಿಡ್ತು. ಅಂದ್ರೆ ಇಲ್ಲಿ ಏನ್ ಸಂದೇಶ ಇದೆ? ಕ್ವಶನ್ ಮಾರ್ಕ್. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ, ನೀವು ಕಾಯ್ತಾ ಇದ್ರೆ, ಎಲ್ಲರೂ ಕಾಯ್ತಾ ಇದಾರೆ 100%. ಇದಿಷ್ಟು ನನಗೆ ಅನ್ಸಿದ್ದನ್ನ ನಾನು ಹೇಳಿದೀನಿ UI ಫಸ್ಟ್ ಲುಕ್ ಟೀಸರ್ ನೋಡ್ಬಿಟ್ಟು. ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ